ನಾನೊಬ್ಬ ಕನ್ನಡಿಗ ಅಥವಾ ಕನ್ನಡದ ಪತ್ರಕರ್ತನಾಗಿ ನನಗೆ ಹೊಟ್ಟೆ ಉರಿಯುವಂಥ ಮ್ಯಾಟ್ರ್ ಏನು ಅಂದರೆ ಸರ್, ಒಬ್ಬ ತಮಿಳಿನ ಹೀರೋ ತೋಳ್ಬಲಕ್ಕೆ ಶಕ್ತಿ ತುಂಬೋದಕ್ಕೆ ಅಲ್ಲಿನ ಜೆನ್ಜಿ ರೆಡಿ ಆಯಿತು ಸರ್. ಒಂದು ಕಾಕ್ರೋಚ್ನ ಅಭಿಜಿತ್ ದೀಪ್ಕೆ ಎನ್ನುವಂತಹ ವ್ಯಕ್ತಿಯ ಮಸ್ತಿಷ್ಕಕ್ಕೆ ಶಕ್ತಿ ತುಂಬೋದಕ್ಕೆ ಜೆನ್ಜಿ ಪಾರ್ಟಿ ರೆಡಿ ಆಯಿತು ಸರ್. ನಮ್ಮ ಕನ್ನಡದ ಒಬ್ಬ ನಟ ಒಂದು ಹೊಸ ಆಲೋಚನೆಯನ್ನು ಕರ್ನಾಟಕದ ಮುಂದೆ ಪ್ರಸ್ತುತಪಡಿಸಿದಾಗ ಅದನ್ನು ಎರಡೂ ಕೈಗಳಿಂದ ಸ್ವೀಕಾರ ಮಾಡೋದಕ್ಕೆ ನಮ್ಮ ಜೆನ್ಜಿ ರೆಡಿ ಆಗ್ತಿಲ್ವಲ್ಲ ಅನ್ನೋದು. ಇಲ್ಲ, ಹಂಗೆ ಹೇಳ್ಬೇಡಿ. ಆ್ಯಕ್ಚುಲಿ ನಮ್ಮಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ವಿವೇಚನೆ ಇರೋದಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. 100 ಸತಿ ಟೆಸ್ಟ್ ಮಾಡ್ತಾರೆ ಇಲ್ಲಿ. ಏನು ಹೇಳಿ ತಪ್ಪಲ್ಲ, ಎಸ್ ಮಾಡಬೇಕು ಅವರು. ನಾನು 100 ಸತಿ ಮಾತಾಡಬೇಕು ಇದ್ರ ಬಗ್ಗೆ. ಅವರು ನೋಡ್ತಾರೆ ಕನ್ವಿಕ್ಷನ್ ಇದೆಯಾ ನಿಜವಾಗ್ಲೂ ಇವನ ಮನಸ್ಸಲ್ಲಿ ಇದೆಯಾ ಮಾಡಬೇಕಂತ ಇದೆಯಾ ಅಂತ ನೋಡ್ತಾರೆ, ತಪ್ಪಲ್ಲ. ನಾನು ಹೇಳ್ತಿರೋದು ಕೆಲವ್ರು ಇದ್ದಾರೆ ಅಂಥವ್ರು, ಏನು ಹೇಳಿ ಆ್ಯಪೇ ನೋಡಲ್ಲ, ನೋಡಿದ್ರ ಮೇಲೆ ಇದಾಗಲ್ಲ ಅಂತ ಒಂದು ಇದು ತಿರಸ್ಕಾರ ಭಾವನೆ. ಯಾಕಂದ್ರೆ ಇದಕ್ಕೆ ಎಕ್ಸಾಂಪಲ್ ಇಲ್ಲ. ಈ ಥರ ಯಾರು ಪಾರ್ಟಿ ಮಾಡಿದ್ದಾರೆ? ನಮ್ಮ ಕೈಲೇ ಪಾರ್ಟಿ ಅಂತ ನಾವೇ ಡಿಸೈಡ್ ಮಾಡೋದಂತೆ ಅಂದರೆ ಸ್ವಲ್ಪ ನಿಮ್ಗೆ ಹೊಡಿಬೋದು. ಸ್ವಲ್ಪ ಯೋಚನೆ ಮಾಡಿ ಯಾಕೆ ನಾನು ಮಾಡಬಾರ್ದು ಅಂತ. ಇವತ್ತಿಗೆ 50,000 ಜನ ಅಲ್ಲಿ ಬಂದಿದ್ದಾರೆ. ಇವಾಗ ನಾಳೆ 5 ಲಕ್ಷ ಆಗ್ಬೋದು, 10 ಲಕ್ಷ ಆಗ್ಬೋದು. ಅದೊಂದು ದೊಡ್ಡ ಪವರ್ ಆಗ್ಬೋದು. ಅದು ಯಾರು ಕಂಟ್ರೋಲ್ ಇಲ್ಲದೆ ಇರೋ ಪವರು, ನನ್ನ ಕಂಟ್ರೋಲು ಇಲ್ಲದೆ ಇರೋದದು, ನಿಮ್ಗಳ ಕಂಟ್ರೋಲ್ ಇರೋದದು. ಅರ್ಥ ಆಯ್ತು? ಅದನ್ನು ನಾನು ಯೂಸ್ ಮಾಡ್ಕೊಂಬಿಡ್ಬೋದು. ನಾನು ಯೂಸ್ ಮಾಡೋದಕ್ಕೋಸ್ಕರ ನನ್ನ ಫೋಟೋನೂ ಹಾಕಿಲ್ಲ, ನನ್ನ ಪಾರ್ಟಿನೂ ಅದಕ್ಕೆ ಟಚ್ ಮಾಡಿಲ್ಲ. ಯಾಕಂದರೆ ಮತ್ತೆ ನನ್ನ ಪಾರ್ಟಿಗೋಸ್ಕರ ಮಾಡಿದ್ರು ಕೂಡ ನಾನು ಅದಕ್ಕೆ ಪ್ರೆಸಿಡೆಂಟು ಪಾರ್ಟಿಲಿ, ಮತ್ತಲ್ಲಿ ಸ್ವಾರ್ಥ ಬರುತ್ತೆ. ಬೇಡ, ನಾನು ಒಬ್ಬ ವೋಟ್ರಾಗಲ್ಲಿ ಎಂಟರ್ ಆಗ್ತೀನಿ ಬೇಕಾರೆ, ನಾನು ಒಬ್ಬ ಆಸ್ಪಿರೆಂಟಾಗಿ ಎಂಟರ್ ಆಗ್ತೀನಿ ಬೇಕಾರೆ. ಅಲ್ಲಿ ನನ್ನೂ ನೀವು ಇವ್ಯಾಲ್ಯೂಯೇಟ್ ಮಾಡಿ, ಅಂದರೆ ನನ್ನ ಪರೀಕ್ಷಿಸಿ. ನೀವು ನಾನು ನಿಮ್ಮನ್ನು ಟಚ್ಚಲ್ಲಿ ಬರ್ತೀನಿ, ನೀವು ವೋಟ್ರು, ನಾನು ನಿಂತಿದ್ದೀನಿ ಸರ್, ಈ ಥರ ನಾನು ನಿಂತ್ಕೊಂಡಿದ್ದೀನಿ ಈ ಕೆಲಸಕ್ಕೆ, ಕಾರ್ಪೊರೇಟಾಗಿ ನಿಂತಿದ್ದೀನಿ ನೆಕ್ಸ್ಟು GBA ಎಲೆಕ್ಷನ್ಗೆ. ನೀವು ಕೇಳಿ ಸರ್, ಏನು ಕ್ವಶನ್ ಕೇಳ್ತೀರೋ ಅಂತ ನಿಮ್ಮನ್ನು ಕೇಳ್ತೀನಿ. ನೀವು ಕೇಳ್ಬೋದು ನನ್ನ, ಏನು ರೀ ಮಾಡ್ತೀರಾ ಉಪೇಂದ್ರ ಅವರೇ, ನಾಳೆ ಬರ್ತೀರಾ, ನಿಮಗೆ ವೋಟ್ ಹಾಕ್ತೀವಿ ನಾವು. ನಾಳೆ ಈ ಕ್ಷೇತ್ರದಲ್ಲಿ ಬಂದು ಓಡಾಡ್ತೀರಾ, ನಮ್ಮ ಸಮಸ್ಯೆಗಳು ನೀವು ಕೇಳ್ತೀರಾ, ಹೆಂಗೆ ಮಾಡ್ತೀರಾ, ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ತೀರಾ, ನಮ್ಗೆ ವರದಿ ಹೆಂಗೆ ಕೊಡ್ತೀರಾ, ಬಡ್ಜೆಟ್ ಎಷ್ಟು ಬರುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಅಲ್ಲಿ ಇಂಜಿನಿಯರಿಂಗ್ ಕೆಲಸ ಮಾಡ್ತಾನೆ ನಮಗೆ ಗೊತ್ತಾಗತ್ತಾ, ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಇದೆ ಗೊತ್ತಾ, ಅವರೆಲ್ಲ ಹೆಂಗೆ ವರ್ಕ್ ಮಾಡ್ತಾರೆ ನಮ್ಗೆ ಗೊತ್ತಾಗತ್ತಾ, ನಮ್ಗೆ ಯಾವ ಥರ ತಿಳಿಸ್ತೀರಾ ಅಂತ ನೀವು ಕೇಳ್ಬೋದು. ನಾನು ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಂದ್ಕೊಳ್ಳಿ, ನೀವು ನನಗೆ ವೆರಿ ಗುಡ್ ಅಂತ ನೀವು ಒಂದು ಮಾರ್ಕ್ ಕೊಡ್ಬೋದು ನನಗೆ. ಈ ಥರ ನಾನು 100 ಜನರ ಹತ್ರ ಮಾತಾಡೋರ ಮೇಲೆ ಎಲ್ಲರೂ ನನಗೆ ವೆರಿ ಗುಡ್ ಅಂತ ಕೊಟ್ಟು ನಾನು ಹೈಯೆಸ್ಟ್ ಬಂದೆ ಅಂದ್ಕೊಳ್ಳಿ ಅಲ್ಲಿ. ಸೊ ಆಟೋಮೆಟಿಕಾಗಿ ನೀವು ನನಗೆ ಓಟ್ ಹಾಕಿ ನನ್ನ ಒಂದು ಕೆಲಸ ಕೊಡ್ತೀರಾ ಅಲ್ವಾ. ನಾನು ಇಷ್ಟೆಲ್ಲ ಮಾತಾಡ್ಮೇಲೆ ನಾನು ಆ ಕೆಲಸ ಮಾಡಿಲ್ಲ ಅಂದ್ಕೊಳ್ಳಿ, ನೀವು ಡೈರೆಕ್ಟಾಗಿ ನಾನು ಕೇಳ್ಬೋದಲ್ವಾ. ಆ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಬೋದು ನೀವು. ಡೈರೆಕ್ಟಾಗಿ ನಾನು ಇನ್ನೂ ಸೈಸಿಗೆ ನಮ್ಮ ಮನೆ ಹತ್ರ ಬಂದು ಏನಯ್ಯ ನಾನು ಮಾತಾಡಿದ್ದೀನಿ, ಹಿಂಗೆಲ್ಲ ಮಾಡ್ತೀನಿ ಅಂತ ಹೇಳಿದ್ಯಾ, ನೀನು ಯಾಕೆ ಮಾಡ್ತಿಲ್ಲ ಅಂತ ಕೇಳ್ಬೋದು ನನ್ನ. ಇದನ್ನು ಬಿಟ್ಬಿಡಿ. ಇವಾಗ ಇದನ್ನು ಬಿಟ್ಬಿಟ್ಟು ಪ್ರಚಾರ ಎಷ್ಟು ಮಾಡಿದ್ರಿ ನೀವು, ಪೋಸ್ಟರ್ ಎಷ್ಟು ಹಾಕಿದ್ರಿ, ಬ್ಯಾನರ್ ಎಷ್ಟು ಕಟ್ಟಿದ್ರಿ, ಪಾಂಪ್ಲೆಟ್ ಎಷ್ಟು, ನೀವು ಎಷ್ಟು ಜನ ತಲುಪಿದ್ದೀರಾ, ನೀವು ಕಾಣಿಸೇ ಇಲ್ಲ ನಮಗೆ. ರೀಲ್ಸಲ್ಲಿ ಎಷ್ಟು ಪೋಸ್ಟ್ ಹಾಕಿದ್ರಿ, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಇದು ಬಂದಿದೆ. ಏನು ಈ ಡಿಪೆಂಡೆಂಟ್ ಆಗಿರೋರು ಪ್ರಜಾಕೀಯ ಅಲ್ಲ. ಇಂಡಿಪೆಂಡೆಂಟ್ ಥಿಂಕರ್ಸ್ಗೆ, ಇಂಡಿಪೆಂಡೆಂಟ್ ನಿಂತ್ಕೊಳ್ಳೋ ಅಂಥವ್ರಿಗೆ ಪ್ರಜಾಕೀಯ. ಆ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡೋರು ಎಷ್ಟು ಜನ ಇದ್ದಾನೆ ಅಂತ ಗೊತ್ತಾಗುತ್ತೆ ಸದ್ಯಲ್ಲೇ, ನೋಡೋಣ. ಸರ್, ಈಗ ವಾತಾವರಣಕ್ಕೆ ಒಂದು ವಿಭಿನ್ನ ರೂಪಗಳಿರ್ತಾವೆ ಸರ್. ಚಳಿಗಾಲದಲ್ಲಿ ಒಂದು ಥರದ್ದು ವಾತಾವರಣ, ಬೇಸಿಗೆಗಾಲದಲ್ಲಿ ಒಂದು ಥರದ್ದು ವಾತಾವರಣ. ಈ ರಾಜಕಾರಣಕ್ಕೂ ಒಂದು ವಾತಾವರಣ ಇದೆ. ಅಸೆಂಬ್ಲಿ ಎಲೆಕ್ಷನ್ ಬರುವಾಗ ರಾಜ್ಯದಲ್ಲಿ ಒಂದು ಕೋಮುಗಲಭೆ, MP ಎಲೆಕ್ಷನ್ ಹತ್ತತ್ರ ಬರುತ್ತೆ ಅಥವಾ ಬರ್ತಾ ಇದೆ ಅನ್ನೋಷ್ಟರಲ್ಲಿ ಎಲ್ಲೋ ಒಂದು ಸೌಂಡು ಢೋಬ್ ಅನ್ನಂಗೆ. ಸೊ ಈ ಪ್ರಜಾಕಾರಣದಲ್ಲಿ ಈ ಥರದ್ದು ವಾತಾವರಣ ಇರೋದಿಲ್ವಾ ಅಂತ? ಅಲ್ಲ, ನಾನು ಹೇಳ್ತಾ ಇಲ್ಲ ಇದೊಂದು ವಾತಾವರಣ ಇರುತ್ತಿಲ್ಲ. ನಾನು ಹೇಳ್ತಿರೋ ಗೊತ್ತಾ, ಮಳೆ ಬಂದಾಗ ನೀವೇನು ಮಾಡ್ತೀರಾ, ಕೊಡೆ ಇಟ್ಕೊಂಡು ಹೋಗ್ತೀರಾ. ಎಸ್. ಚಳಿ ಆದಾಗ ಸ್ವೆಟರ್ ಹಾಕೊಂಡು ಹೋಗ್ತೀರಾ, ಜಾಕೆಟ್ ಹಾಕೊಂಡು ಹೋಗ್ತೀರಾ. ಸೆಕೆ ಆದಾಗ ಸಿಂಪಲ್ ಡ್ರೆಸ್. ನಾನು ನಿಮ್ಮಲ್ಲ ಬದಲಾವಣೆ ಆದರೆ ಯಾವ ಗಾಲ ಬಂದರೂ ಕೂಡ ನಿಮಗೆ ಬೇಸಲ್ಲ. ಕರೆಕ್ಟ್ ಅಲ್ವಾ? ನಿಮ್ಮಲ್ಲಿ ಬದಲಾವಣೆ ನಾನು ಕೇಳ್ತಿರೋದು, ನಮ್ಮಲ್ಲಾಗೋ ಬದಲಾವಣೆ. ರಾಜಕಾರಣದಲ್ಲಿ ಏನಾರಾಗತ್ತೆ ಬಿಡಿ, ಅದು ಅವ್ರವ್ರ ಇದಕ್ಕೋಸ್ಕರ ಮಾಡ್ಕೊತಾರೆ. ನಾನು ಗೆಲ್ಲಬೇಕು, ನಮ್ಮ ಪಕ್ಷ ಗೆಲ್ಲಬೇಕು, ನಾನೇನೋ ಸಾಧಿಸಬೇಕು ಅಂತ ತುಂಬ ಜನ ಇದ್ದಾರೆ. ಇವತ್ತು ಇಲ್ಲಿಗೆ ಬರೋ ಆಸ್ಪಿರೆಂಟ್ಸ್ಗೂ ಅದೇ, ಏನು ಹೇಳಿ, ನಾನು ಗೆಲ್ಲಬೇಕು ಅಂತಲೇ ತುಂಬ ಜನ ಬರ್ತಾರೆ. ಅಂಥವ್ರಿಗೆ ಇಲ್ಲಿ ಜಾಗನೇ ಇಲ್ಲ ಅಂತಲೂ ಹೇಳಿದ್ದೀನಿ. ಏನು ಹೇಳು, ಅರ್ಥ ಆಯ್ತಾ? ನಾನೇನೋ ಸಾಧಿಸ್ಬಿಡ್ತೀನಿ ಅದು ಇದು ಅಂಥವ್ರಿಗೆ ಇಲ್ಲಿಲ್ಲ. ಇಲ್ಲಿ ನೀನು ಕೆಲಸ ಮಾಡೋಕ್ಕೆ ಬರ್ತೀಯಾ, ಸ್ವಂತ ಸಾಧನೆಗೆ ಈ ಪ್ಲಾಟ್ಫಾರ್ಮ್, ಸ್ವಂತ ಸಾಧನೆಗೆ ಸಂಬಂಧ ಸೇವೆಗೆ ಸಂಬಂಧ ಇಲ್ಲ. ಇದು ಸಮಾಜದ್ದು ಕೆಲಸ. ಇದು ಸಮಾಜದಿಂದ ಎಲ್ಲರೂ ಸೇರೋನಿಗೆ ಸಂಬಳ ಕೊಡ್ತೀವಿ. ಅವ್ನು ಸಾಧನೆ ಅಲ್ಲ. ಸಾಧನೆ ಯಾವಾಗ ಆಗೋದು ಗೊತ್ತಾ, ಅವನು ಉತ್ತಮವಾದ ಕೆಲಸ ಮಾಡಿದಾಗ ಸಾಧನೆ. ಇವಾಗ ಏನಾಗಿದೆ, ಗೆದ್ದ ಕೂಡಲೇ ಸಾಧನೆ ಆಗೋಗ್ಬಿಟ್ಟಿದೆ. ಇವಾಗ ಹಾರ ಹಾಕ್ಬಿಟ್ಟು ಕ್ಲಾಪ್ಸ್ ಹೊಡೆದು ಸಾರ್ ಆಗ್ಬಿಟ್ರಿ ಸರ್ ಅಂತ ಮುಗಿದೋಯ್ತು, ಸಾಧನೆ ಆಗೋಯ್ತು. ಇನ್ನೇನು ಸಾಧನೆ ಇಲ್ಲವೇ ಇಲ್ಲ ಅವನು. ಅದು ಅಸಲಿ ಸಾಧನೆ ಅಲ್ಲ. ಅಲ್ಲ, ಸಾಧನೆ ಅನ್ನಂಗಿದ್ರೆ ನಾನೇನೂ ಮಾಡೋಕ್ಕಾಗಲ್ಲ. ಒಬ್ಬ ಎಲೆಕ್ಷನಲ್ಲಿ ಗೆಲ್ಲದೇ ಸಾಧನೆ ಅನ್ನಂಗಿದ್ರೆ ಅದನ್ನು ಏನು ಮಾಡೋದು, ಅದನ್ನೂ ಮೈಂಡ್ ಸೆಟ್ ಹಂಗೆ ಮಾಡ್ಕೊಂಬಿಟ್ಟಿದ್ದಾರೆ. ಅಂದರೆ ನಾನು ಹೇಳ್ತಿರೋದು ಈ ಸಮಾಜ ಸಾಧನೆ ಯಾವಾಗ, ಅವ್ನು ನೆಕ್ಸ್ಟ್ ಏನು ಮಾಡ್ದ, 1 ವರ್ಷದಲ್ಲಿ ಏನು ಮಾಡ್ದ, 2 ವರ್ಷದಲ್ಲಿ ಏನು ಮಾಡ್ದ, 5 ವರ್ಷದಲ್ಲಿ ಅವ್ನು ಏರಿಯಾನ ಅದ್ಭುತವಾಗಿ ಮಾಡಿದ್ನಪ್ಪ, ಅದು ಸಾಧನೆ. ಕರೆಕ್ಟ್ ಅಲ್ವೋ ಇವರೇ?